ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಿಮಗೆ ಮಾಡ್ತಾ ಇರುವಂಥದ್ದು ಪಾಠ 15 ಮೊಲದ ಮರಿ. ಇದು ಪದ್ಯ. ಇದು ಅಷ್ಟೇ ಮಕ್ಕಳೇ, ಓನ್ಲಿ ರೀಡಿಂಗ್ ಪರ್ಪಸ್ ಮಾಡ್ತಾ ಇರೋವಂಥದ್ದು. ಸೊ ಇದಕ್ಕೂ ನಾನು ನೋಟ್ಸನ್ನು ಕಳಿಸೋದಿಲ್ಲ. ಸೊ ಇದು ನೀವೇನು ಮಾಡಬೇಕು ಅಂದರೆ ಓದ್ಕೊಬೇಕಷ್ಟೇ. ಪಾಠ 15 ಮೊಲದ ಮರಿ ಪದ್ಯ. ಕವಿ ಇದನ್ನು ಬರೆದಂಥವ್ರು ಕೆಂತೂರು ದೊಡ್ಡಣ್ಣ ಶೆಟ್ಟಿ. ಕವಿ ಕೆಂತೂರು ದೊಡ್ಡಣ್ಣ ಶೆಟ್ಟಿ. ಈ ಪದ್ಯವನ್ನು ಹೇಳಿ, ರಾಗವಾಗಿ ಹೇಳಿ ಮಕ್ಕಳಿಂದ ಹೇಳಿಸಿ. ಮೊಲ ಎಲ್ಲ ನೋಡಿದ್ದೀರಲ್ಲ, ಹ್ಯಾಬಿಟ್ಟು. ಸೊ ಅದ್ರ ಬಗ್ಗೆ ಒಂದು ಪೊಯಮನ್ನು ನಿಮಗೆ ಕೊಟ್ಟಿರೋಂಥ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ರ್ಯಾಬಿಟ್ ಅಂತ ಅಂದರೆ? ತುಂಬ ಚಿಕ್ಕದಾಗಿ ಕ್ಯೂಟಾಗಿ ಇರೋವಂಥದ್ದು ರ್ಯಾಬಿಟ್. ಸೊ ಅಂಥ ರ್ಯಾಬಿಟನ್ನು ಕಂಡ್ರೆ ಎಲ್ಲರಿಗೂ ತುಂಬ ಇಷ್ಟ. ಮುದ್ದಾಗಿರುತ್ತೆ, ಎತ್ಕೊಂಡು ಆಟ ಆಡಿಸ್ಬೇಕು ಅನ್ನೋವಂಥದ್ದು ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಸೊ ಅಂಥ ರ್ಯಾಬಿಟ್ ಬಗ್ಗೆ ಒಂದು ಪದ್ಯವನ್ನು ನಿಮಗೆ ಕೊಟ್ಟಿದ್ದಾರೆ. ಅಲ್ಲಿ ರೀಡ್ ದ ಪೊಯಮ್. ನಾನು ಓದ್ತೀನಿ, ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಮಕತ್ವಮು ಲ ದ ಮೊಲದ ಮರಿ ಮರಿ. ಮಕತ್ವಮು ಲ ದ ಮೊಲದ ರಗುಸುರಿ ಮರಿ. ಮೊಲದ ಮರಿ ಮೊಲದ ಮರಿ. ಆಡ ಬಾಕಿಡಿಬ ರಾಕಿತ್ವರೆ ಬಾರೆ. ಆಡ ಬಾರೆ. ಚಾಕೊಂಬುಚ್ಚು ಪಾಕೊಂಬುಪ್ಪು ಕಾಕೇತ್ವಕ್ಕೆ ಚುಪ್ಪುಕ್ಕೆ. ಚಾಕೊಂಬುಚ್ಚು ಪಾಕೊಂಬುಪ್ಪು ಕಾಕೇತ್ವಕ್ಕೆ ಚುಪ್ಪುಕ್ಕೆ. ಚಾಕೊಂಬುಚ್ಚು ಪಾಕೊಂಬುಪ್ಪು ಕಾಕೇತ್ವಕ್ಕೆ ಚುಪ್ಪುಕ್ಕೆ. ಚಾಕೊಂಬುಚ್ಚು ಪಾಕೊಂಬುಪ್ಪು ಕೆ ಚುಪ್ಪುಕ್ಕೆ. ಚುಪ್ಪುಕ್ಕೆ 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 ಚುಪ್ಪುಕ್ಕೆ. ನಾಕೇತ್ವನೆ ಗಾಕೇತ್ವಗೆ ದು ನೆಗೆದು ಬಾಕಿಲಿ ಬ ರಾಕೇತ್ವ ರೇ ಬಾರೆ. ನೆಗೆದು ಬಾರೆ. ನೋಡ್ಕೊಳ್ಳಿ ಮಕ್ಕಳಿನ ಹತ್ರ. ಮೊಲದ ಮರಿ ಆಡಬಾರೆ. ಚುಪ್ಪುಕ್ಕೆ 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 ನೆಗೆದು ಬಾರೆ. ಮೊಲದ ಮರಿ ಆಡಬಾರೆ. ಚುಪ್ಪುಕ್ಕೆ 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 ನೆಗೆದು ಬಾರೆ. ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಮಗು, ಒಂದು ಸಣ್ಣ ಮಗು ಕರೀತಾ ಇದೆ. ಮೊಲದ ಮರಿ ಆಡೋಣ ಬಾ. ಹೇಗೆ ಬರ್ತೀಯ ನೀನು? ಚುಪ್ಪುಕ್ಕೆ ಚುಪ್ಪುಕ್ಕೆ ಅಂದರೆ ಅವಿತ್ಕೊಂಡು ನೆಕ್ಕೊಂಡು ಅದು ಈಗ ನಗೀತದೆ, ಮತ್ತು ಹುಲ್ಲೊಳಗಡೆ ಅವಿತ್ಕೊಂಡ್ಬಿಡುತ್ತೆ. ಚುಪ್ಕೆ ನೆಗೆದು ಬಾ ಅಂತ ಕರೀತಾರೆ. ಈ ಮೊಲಗಳನ್ನ ನೋಡಿ, ಅದೊಂದು ಸತಿ ನಗೀತೆ ಔಸ್ಕೊಳುತ್ತೆ, ನಗೀತೆ ಔಸ್ಕೊಳುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ ಕರೀತಾರೆ, ಚುಪ್ಕೆ ನೆಗೆದು ಬಾ ಅಂತ. ನೆಕ್ಸ್ಟ್ ಪಾಕೋತ್ವಾಪು ದ ನಾಗುಡ್ಸೋನಿ ಸೊನ್ನೆ ದ. ಪೊದರಿನಿಂದ ಪಾಕೋತ್ವಾಪು ದ ರ ಪೊದರ ಬ ಳಗುಡ್ಸೊಳ್ಳಿ ಗಾಕೆತ್ವಗೆ ಬಳಿಗೆ. ಪೊದರಿನಿಂದ ಪೊದರ ಬಳಿಗೆ. ನಾಗುಡ್ಸೋನಿ ನಾಕೆ ನಾವತ್ತು ನಿನ್ನ ಆಟ ನಿನ್ನ ಆಟ. ಗಾಗುಡ್ಸೊಗ್ಗಿ ದ ಗಿಡದ. ಚಾಗುಡ್ಸೊಚ್ಚಿ ಗಾಕೊಂಬುಗು ರಾಕೊಂಬೋರು ಚಿಗುರು. ನಾಗುಡ್ಸೋನಿ ತಾಗೆ ಯಾವತ್ತು ನಿತ್ಯ. ನಾಗುಡ್ಸೋನಿ ಕಾಕೇತ್ವಗೆ ನಿನಗೆ. ಸಾಕೋತ್ವ ಸೋ ಸಿ ನಾಕೊಂಬೆರಳೇನು ಸೊಗಸಿನೂಟ. ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ. ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿನೂಟ. ಏನಂತಂದರೆ, ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ. ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿನೂಟ. ನೀನೇನು ಮಾಡ್ತೀಯ? ಪೊದರು ಅಂತಂದರೆ ಹುಲ್ಲ ಬೆಳೆದಿರುತ್ತೆ. ಆ ಪೊದರಿನಿಂದ, ಆ ಹುಲ್ಲೊಳಗಡೆಯಿಂದ ಆಚೆ ಬಾ. ಪೊದರ ಬಳಿಗೆ ನಿನ್ನ ಆಟ. ಆ ಹುಲ್ಲಿಂದ ಈ ಹುಲ್ಲಿಗೆ ನೆಗೆದು ನೀನು ಆಟವನ್ನು ಆಡುವಂಥದ್ದು. ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿನ ಊಟ. ಗಿಡದಲ್ಲಿ ಬಿಟ್ಟಿರುವಂಥ ಚಿಗುರು ಅಂತ ಅಂದರೆ ಇನ್ನು ಆವಾಗ ಬೆಳೀತಾ ಇರುತ್ತೆ. ಆ ಬೆಳೀತಾ ಇರುವಂಥ ಗಿಡದ ಮೇಲ್ಭಾಗದಲ್ಲಿ ಇರುತ್ತೆ ನೋಡಿ, ಹಸ್ರೋಗಿರುತ್ತೆ ಚಿಕ್ಕ ಗಿಡದಲ್ಲಿ.
ಸೊ ಅದು ನಿನಗೆ ಊಟ, ಅದೇ ನಿನಗೆ ಚಂದದ ಊಟ ಅಂತ ಇಲ್ಲಿ ಹೇಳ್ತಾ ಇರೋವಂಥದ್ದು. ಸೊ ಏನು ಮಾಡ್ತಾ ಮೊಲದ ಮರಿ ಆಡೋಣ ಬಾ, ಏನಾದ್ರು ಹೊಯ್ತ್ಕೊಂಡು ನೀನು ಆಟವನ್ನು ಆಡೋವಂಥದ್ದು. ನೆಗೆದು ಬಾ, ಎಲ್ಲಿ ಆಟ ಆಡ್ತೀಯ ಅಂದರೆ ಹುಲ್ಲಿನ ಮಧ್ಯದಲ್ಲಿ ನಿನ್ನ ಆಟ ಆಡುವಂಥದ್ದು. ಗಿಡದ ಚಿಗುರು ನಿನಗೆ ನಿತ್ಯ ಊಟ, ಆ ಗಿಡದ ಚಿಗುರುಗಳೇ ನಿನಗೆ ಚಂದದ ಊಟ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಗಾಂಗುಡ್ಸು ಗಿ ಡ ಡಾಕೆ ಡಾವತ್ತು, ಗಿಡ್ಡ ಬಾಕಿಳಿಬ ಲ ಬಾಲ ದಾಕೋತ್ವದು ಡ ಡಾಕೆ ಡಾವತ್ತು, ದೊಡ್ಡ ಕಾಂಗುಡ್ಸು ಕಿ ವಿ ಯು ಯಾಕೊಂಬು ಯು ಕಿವಿಯು, ಗಿಡ್ಡ ಬಾಲ ದೊಡ್ಡ ಕಿವಿಯು, ನಾಗುಡ್ಸು ನಿ ನ ಕಾಕಿತ್ವಗೆ ನಿನಗೆ, ಚ ಸೊನ್ನೆ ದ ಚಂದ ನಿನಗೆ ಚಂದ, ಎ ದಾಕೊಂಬುದು ದುಗೆ ದಾವತ್ತು ಎದ್ದು, ಎ ನಾಗೆ ನಾವತ್ತು ಎನ್ನ, ಬಾ ಲಾಗುಡ್ಸೊಳ್ಳಿ ಕಾಕೆತ್ವಗೆ ಬಳಿಗೆ, ಬಾ ಸೊನ್ನೆ ದಾಕೊಂಬುದು ಬಂದು, ಆ ಡಾಕೋತ್ವಡು ಆಡೋ, ಕ ಸೊನ್ನೆ ದಾಕಿಳಿದ ಕಂದ ಆಡೋ ಕಂದ. ಹೇಳ್ತಾ ಕವಿ, ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ, ಎದ್ದು ಎನ್ನ ಬಳಿಗೆ ಬಂದು ಆಡೋ ಕಂದ. ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ, ಎದ್ದು ಎನ್ನ ಬಳಿಗೆ ಬಂದು ಆಡೋ ಕಂದ. ಹೇಳ್ತಂದರೆ ಇದು ಗಿಡ್ಡ ಅಂದರೆ ಚಿಕ್ಕದಾದಂಥ ಬಾಲವನ್ನು ಹೊಂದಿರುವಂಥದ್ದು, ಜೊತೆಗೆ ದೊಡ್ಡ ಕಿವಿ ಕೂಡ ನಿನಗೆ ಇರುವಂಥದ್ದು. ನೋಡಿಲಿ ಬಾಲ ನೋಡಿ, ತುಂಬ ಚಿಕ್ಕದು, ಕಿವಿ ದೊಡ್ಡದಾಗಿ ಇರೋವಂಥದ್ದು. ಇಂಥದನ್ನು ಹೊಂದಿರುವಂಥ ನೀನು ಎದ್ದು ಎನ್ನ ಬಳಿಗೆ ಬಂದು ಆಡೋ ಕಂದ. ಇಲ್ಲಿ ಮಗು ಕರಿತಾ ಇದೆ, ನನ್ನ ಬಳಿಗೆ ಬಂದು ನೀನು ಆಡು ಅಂತ ಕರಿತಾ ಇರೋವಂಥದ್ದು. ಮಾಕೊಂಬೊಮ್ಮು ದಾಕೊಂಬುದು ದುಕೆ ತಾವತ್ತು, ಮುದ್ದು ಮಾಕೊಂಬೊಮ್ಮು ದಾಕೊಂಬುದು ದ ಮುದ್ದು, ಮಕ್ಕಿಳಿಮ ತಕೊಂಬುದು ಗ ಳ ನು ಗಳನು. ಮುದ್ದು ಮುದ್ದು ಮಾತುಗಳನ್ನು, ಮುದ್ದು ಮುದ್ದು ಮಾತುಗಳನ್ನು, ನಾಗುಡ್ಸುಲಿ ನ ವಾಕ್ಯತ್ವಗೆ ನಿನಗೆ, ಕ ಲಾಗುಡ್ಸುಲಿ ಸಾಕೊಂಬಸು ವಾಕ್ಯತ್ವ ದೀರ್ಘವೇ ನಿನಗೆ ಕಲಿಸುವೆ, ಮಾಕೊಂಬೊಮ್ಮು ದಾಕೊಂಬುದು ದುಗೆ ದಾವತ್ತು ಮುದ್ದು, ಮಕ್ಕಿಳಿಮ ಡಾಗುಡ್ಸೊಡಿ ಮಾಡಿ, ಪಾಗುಡ್ಸೊಪ್ಪಿ ಪಾಗುಡ್ಸೊ ದೀರ್ಘ ಪಿ ಪಿಗೆ ರಾವತ್ತು ತಾಗುಡ್ಸುತ್ತಿ ಯಾಗುಡ್ಸು ಈ ಸೊನ್ನೆ ದ, ಪ್ರೀತಿಯಿಂದ ಮುದ್ದು ಮಾಡಿ ಪ್ರೀತಿಯಿಂದ, ನಾಗುಡ್ಸು ನೀ ನ ನಾಗೆ ನಾವತ್ತು ನಿನ್ನ, ಸ ಲ ಹಾಕೊಂಬುಹು ವಾಕ್ಯ ತುಂದಿರ್ಗಾವೆ ಸಲಹುವೆ ನಿನ್ನ ಸಲಹುವೆ. ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ, ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ. ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ, ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ. ಇಲ್ಲಿ ಹೇಳ್ತಾ ಇದ್ದಾರೆ ಕವಿ, ನಿನ್ನ ಮುದ್ದು ಮುದ್ದು ಮಾತುಗಳನ್ನು ಕಲಿಸ್ತೀನಿ ಬಾ, ನೆಗೆದು ಬಾ. ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನನ್ನು ಮಾಡ್ತೀನಿ, ಕಾಪಾಡ್ತೀನಿ, ನಿನಗೆ ರಕ್ಷಣೆಯನ್ನು ಕೊಡ್ತೀನಿ, ನಿನ್ನ ನಾನು ಸಾಕೊತೀನಿ, ಬಾ ಮೊಲದ ಮರಿ ಅಂತ ಇಲ್ಲಿ ಕವಿ ಕರೀತಾರೆ. ನಿಮ್ಮ ಮುಂದೆ ಯಾವ್ದಾದ್ರು ಮೊಲದ ಮರಿ ಇದ್ದರೆ ನೀವು ಹಾಗೆ ತಾನೇ ಕರೆಯುವಂಥದ್ದು. ಬಾಯಲ್ಲಿ ಬೇಗ ಬೇಗ ನೆಗೆದು ಬಾ, ಅದ್ರ ಕಿವಿ ಎಷ್ಟು ಚೆನ್ನಾಗಿದೆ, ಅದ್ರ ಬಾಲ ಎಷ್ಟು ಚೆನ್ನಾಗಿದೆ, ನನ್ನ ಜೊತೆ ಆಡು ಬಾ ಅಂತ ಕಲಿಸ್ತೀವಿ. ಅದಕ್ಕೆ ಕೆಲವೊಂದು ಮಾತುಗಳನ್ನು ಹೇಳ್ಕೊಡ್ತೀರಲ್ವ, ಆನು ಹೂನು ಅಂತ, ಮತ್ತು ಪ್ರೀತಿಯಿಂದ ಅದನ್ನು ನೀವು ಹುಲ್ಲನ್ನು ತಿನ್ನಿಸೋದು ಮಾಡು. ಇಲ್ಲೂ ಕೂಡ ಕವಿ ಕರಿತಾ ಇದ್ದಾರೆ, ಬಾ ನನ್ನ ಹತ್ರ, ನಾನು ನಿನ್ನನ್ನು ಮುದ್ದು ಮಾಡ್ತೀನಿ, ಪ್ರೀತಿಯಿಂದ ಸಾಕ್ತೀನಿ ಅಂತ. ಇಡೀ ಇಲ್ಲಿ ಏನಂದರೆ ಮೊಲದ ಮರಿಯ ಒಂದು ಚಂದವನ್ನು ವರ್ಣಿಸಿರುವಂಥದ್ದು. ಸೊ ಇಡೀ
ಕವಿತೆ ಏನು ಹೇಳುತ್ತೆ ಅಂದರೆ ಒಂದು ಮೊಲದ ಮರಿ ಎಷ್ಟು ಚೆನ್ನಾಗಿದೆ ಅದ್ರ ಬಗ್ಗೆ ಕವಿ ಈ ರೀತಿ ವರ್ಣನೆಯನ್ನು ಕೊಟ್ಟಿರೋವಂಥದ್ದು. ಇಲ್ಲಿದೆ ನೋಡಿ ಮೊಲದ ಮರಿ. ಏನು ಮಾಡುತ್ತೆ ಮೊಲದ ಮರಿ? ನೆಗೆದು ಬಾ ಏನು ಮಾಡುತ್ತದು? ಚಿಗುರು ಹುಲ್ಲುಗಳನ್ನು ತಿನ್ನುತ್ತೆ. ಜೊತೆಗೆ ಚಿಗುರು ಹುಲ್ಲುಗಳನ್ನು ತಿನ್ನೋದ್ರ ಜೊತೆಗೆ ಏನು ಮಾಡುತ್ತದು ಮೊಲದ ಮರಿ? ಅದಕ್ಕೆ ಗಿಡ್ಡ ಬಾಲ ಚಿಕ್ಕ ಕಿವಿ ಇದೆ ನೋಡಿ. ಬಾಲ ಚಿಕ್ಕದು, ದೊಡ್ಡದಾದಂಥ ಕಿವಿ, ಚಿಕ್ಕ ಬಾಲ ಇರುವಂಥದ್ದು. ನೆಗೆದು ನನ್ನ ಹತ್ರ ಬಾ, ನಾನು ನಿನ್ನನ್ನು ಏನು ಮಾಡ್ತೀನಿ? ಸಾಕೊತೀನಿ, ಪ್ರೀತಿಯಿಂದ ನೋಡ್ಕೊತೀನಿ ಅಂತ ಕವಿ ಇಲ್ಲಿ ಕರೀತಾ ಇರುವಂಥದ್ದು. ಎಲ್ಲರಿಗೂ ಇಷ್ಟ ಆಗುವಂಥ ಪ್ರಾಣಿ ಮೊಲ ಅಂತಲೇ ಹೇಳುವಂಥದ್ದು. ಸೊ ಇಲ್ಲಿ ನೋಡಿ ಒಂದಷ್ಟು ಪದಗಳಿದೆ, ಓದ್ತೀನಿ ನೋಡ್ಕೊಳ್ಳಿ. ಓದಿಸಿ. ಮಕತ್ವಮೋ ಲ ಮೊಲ, ಮಕತ್ವಮೋ ಲ ಮೊಲ. ಮ ರಗುಡ್ಸುರಿ ಮರಿ. ಆ ಡಕೊಂಬುಡು ಆಡು. ಬ ಬಾಕಿಲಿ ಬ ರಾಕೆತ್ವರೆ ಬಾರೆ. ಚಾಕೊಂಬುಚ್ಚು ಪಾಕೊಂಬುಪ್ಪು ಕಾಕೆತ್ವಕ್ಕೆ ಚುಪ್ಪುಕ್ಕೆ. ಚಾಕೊಂಬುಚ್ಚು ಪಾಕೊಂಬುಪ್ಪು ಕಾಕೆತ್ವಕ್ಕೆ ಚುಪ್ಪುಕ್ಕೆ. ನಾಕೆತ್ವನೆ ಗಾಕೆತ್ವಗೆ ದಾಕೊಂಬುದು ನೆಗೆದು. ಬ ಲಗುಡ್ಸುಳಿ ಬಳಿ. ಆ ಟ ಆಟ. ಗಗುಡ್ಸುಗಿ ಡ ಗಿಡ. ಚಾಗುಡ್ಸುಚಿ ರಾಕೊಂಬುಗು ರಾಕೊಂಬುರು ಚಿಗುರು. ನಾಗುಡ್ಸುನಿ ತ ತಾಗೆಯಾವತ್ತು ನಿತ್ಯ. ಸಾಕುತ್ವಸು ಗ ಸಾಕೊಂಬುಸು ಸೊಗಸು. ಊಟ ಊಟ. ಗಗುಡ್ಸುಗಿ ಡ ಡಾಕೆ ದಾವತ್ತು ಗಿಡ್ಡ. ಬಾಕಿಳಿ ಬ ಲ ಬಾಲ. ದಾಕೋತ್ವದೋ ಡ ಡಾಕೆ ಡಾವತ್ತು ದೊಡ್ಡ. ಕಾಗುಡ್ಸುಕಿ ವಾಗುಡ್ಸುವಿ ಕಿವಿ. ಚ ಸೊನ್ನೆ ದ ಚಂದ. ಎ ನ ನಾಕೆ ನಾವತ್ತು ಎನ್ನ. ಎ ದಾಕೊಂಬುದು ದೂಗೆ ದಾವತ್ತು ಎದ್ದು. ಬ ಲಗುಡ್ಸುಳ್ಳಿ ಗಾಕೆತ್ವಗೆ ಬಳಿಗೆ. ಆ ಡಾಕೋತ್ವಡೋ ಆಡೋ. ಕ ಸೊನ್ನೆ ದಾಕೆಳಿದ್ದ ಕಂದ. ಮಾಕೊಂಬೊಮ್ಮು ದಾಕೊಂಬುದು ದೂಕೆ ದಾವತ್ತು ಮುದ್ದು. ಮಾಕಿಳಿಮ ತಾಕೊಂಬುತ್ತು ಮಾತು. ಕ ಲಗುಡ್ಸುಲಿ ಸಾಕೊಂಬುಸು ಕಲಿಸು. ಸ ಲ ಹು ಸಲಹು. ಇಷ್ಟು ಪದಗಳನ್ನು ನೀವು ಪ್ರಾಕ್ಟೀಸನ್ನು ಮಾಡಬೇಕು, ಓದಬೇಕು ಮತ್ತು ಅದನ್ನು ನೋಡ್ಕೊಂಡಿರ ಬರಿಬೇಕು. ಆವಾಗ ನಿಮಗೆ ಒತ್ತುಗಳಾಗ್ಬೋದು, ದೀರ್ಘಗಳಾಗ್ಬೋದು, ಯಾವುದು ಅಂತ ನಿಮಗೆ ಬೇಗ ಐಡೆಂಟಿಫಿಕೇಷನ್ ಆಗುವಂಥದ್ದು. ಓಕೆ ಮಕ್ಕಳು, ಇಲ್ಲಿಗೆ ನಾನು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊಲದ ಮರಿ ಮೊಲದ ಮರಿ ಮೊಲದ ಮರಿ ಆಡು ಬಾರೆ ಆಡು ಬಾರೆ. ಚುಪ್ಕೆ 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 ನೆರಳು ಬಾರೆ ನೆರಳು ಬಾರೆ. ಮೊಲದ ಮರಿ ಆಡು ಬಾರೆ. ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ. ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ. ಗಿಡದ ಚಿಗುರು ನಿತ್ಯ ನನಗೆ ಸೊಬಗೆ ನೋಟ. ಗಿಡದ ಚಿಗುರು ನಿತ್ಯ ನನಗೆ ಸೊಬಗೆ ನೋಟ ಸೊಬಗೆ ನೋಟ. ಮೊಲದ ಮರಿ ಮೊದಲ ಮರಿ ಆಡು ಬಾರೆ ಆಡು ಬಾರೆ. ಗಿಡ್ಡ ಬಾಳ ದೊಡ್ಡ ಕಿವಿಯು ನಿನಗೆ ಚಂದ. ಗಿಡ್ಡ ಬಾಳ ದೊಡ್ಡ ಕಿವಿಯು ನಿನಗೆ ಚಂದ. ಎದ್ದು ಎನ್ನ ಬಳಿಗೆ ಬಂದು ಆಡು ಕಂದ ಆಡು ಕಂದ. ಎದ್ದು ಎನ್ನ ಬಳಿಗೆ ಬಂದು ಆಡು ಕಂದ ಆಡು ಕಂದ. ಮೊಲದ ಮರಿ ಆಡು ಬಾರೆ ಆಡಬಾರೆ. ಮುದ್ದು 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 ಮಾತುಗಳನ್ನು ನಿನಗೆ ಕಲಿಸುವೆ. ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ. ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ ಮೊಲದ ಮರಿ ಆಡು ಬಾರೆ ಆಡು ಬಾರೆ ಆಡು ಬಾರೆ ಆಡು ಬಾರೆ.